ರಾಣಿ ಯಾಕೋ ಏನು ಇತ್ತೀಚಿನ ದಿನಗಳಲ್ಲಿ ನನ್ನ ಮೈ ಮನಸ್ಸೆಲ್ಲ ಗೊಂದಲದ ಗೂಡಾಗಿದೆ ಮಹಾರಾಯ. ಯಾರನ್ನು ನಂಬಬೇಕು ಅಂತ ಗೊತ್ತಾಗುತ್ತಾ ಇಲ್ಲ. ಯಾಕೆ ಗೊತ್ತಾ? ಹಳೆಯ ಪ್ರಕರಣವನ್ನು ಒಮ್ಮೆ ನೆನಪಿಸಿಕೊ ನೀನು. ನನ್ನ ಜೀವನದಲ್ಲಿ ನಡೆದ ದುರಂತದ ಕತೆ ಪ್ರಕರಣ ಎಣಿಸಾಕು ನಮಗೆ ಬೇಸರ ಆಗ್ತದೆ. ಹಾಗಾಗಿ ಇತ್ತೀಚೆಗೆ ಯಾಕೋ ಏನು ನನ್ನ ಸೇವೆಗೆ ಬಂದಂತ ಲಾವಣ್ಯಳು ಸಹ ನನ್ನ ಮನಸ್ಸಿಗೆ ಹತ್ತಿರವಾಗ್ತಾ ಇದ್ಲು. ಅವಳಾಡಿದಂತ ಮಾತು ನಿನ್ನನ್ನು ಪ್ರೀತಿಸ್ತೇನೆ ಪ್ರೇಮಿಸ್ತೇನೆ ಎನ್ನುವ ಹಾಗೆ. ಆವತ್ತಿನ ಪ್ರಕರಣವನ್ನು ನೆನಪಿಸಿಕೊಳ್ಳುವಂತ ನನಗೆ ಇವಳ ಕುರಿತಾಗಿ ನಂಬಿಕೆ ಬರ್ತಾ ಇಲ್ಲ. ನಿನ್ನಲ್ಲೇ ಕೇಳ್ತೇನೆ, ಹೆಣ್ಣು ಮಕ್ಕಳ ಮಾತನ್ನು ನಂಬಬೇಕಾ ಬೇಡವಾ? ನಂಬಿಕೆಗೆ ಯೋಗ್ಯರ ಅಯೋಗ್ಯರ? ಕೆಲವು ನಂಬಬಹುದು, ಕೆಲವು ನಂಬುವುದಿಲ್ಲ. ಈ ಹೆಣ್ಣು ಮಕ್ಕಳು ಕೆಲವರಲ್ಲಿ ನಂಬಲಿಕ್ಕೆ ಆಗುದಿಲ್ಲ. ಮದುವೆ ಆಗ್ತದೆ ಅಂತ ಹೇಳುದು ಮತ್ತೆ ನಂತರ ಮದುವೆ ಆಗ್ತದೆ ನಂಬಿಸುದಷ್ಟೇ. ಹೌದಾ? ಎಲ್ಲ ನಾಟಕ. ಹೌದಾ? ಈಗ ಹೆಣ್ಣು ಮಕ್ಕಳಿಗೆ ನೋಡ್ಬೇಕು, ಓಡ್ಲಿಕ್ಕೆ ಬಂಡಿ ಬೇಕು, ರಥ ಅಷ್ಟೆಲ್ಲ ದೊಡ್ಡ ಮನೆ ಬೇಕು, ಕೈ ತುಂಬಾ ಚಿನ್ನಾಭರಣ ಬೇಕು. ಹಾಗಿದ್ರೆ ಅಡ್ಡಿಲ್ಲ. ಮತ್ತಂತ ನಮ್ಮಂತ ಅಡಿಗೆ ಭಟ್ರನ್ನಂತೂ ಒಪ್ಪುದೇ ಇಲ್ಲ. ಭಾರಿ ಕಷ್ಟ. ನಿನ್ ಸಂಬಳ ದಿನಸು ಖರ್ಚಿಗೆ ಸಾಕಾಗೋದಿಲ್ಲ. ನಮ್ ದಾರಿ ಖರ್ಚಿಗೆ ಆಗತ್ತೆ. ಸರಿ, ಹಾಗಾದ್ರೆ ಪ್ರೀತಿ ಪ್ರೇಮ ಸುಳ್ಳು ಅಂತ ಹೇಳ್ತೀಯಾ? ಸುಳ್ಳು ಅಂತ ಹೇಳೋದಿಲ್ಲ. ನಿಜವಾದ ಪ್ರೀತಿ ಪ್ರೇಮ ಅಲ್ಲ, ಪುರಾಣದಲ್ಲೆಲ್ಲ ನಿಜವಾದ ಪ್ರೀತಿ ಪ್ರೇಮ. ಯಾವ ಕಥೆ ಇದು? ಇದು ರುಕ್ಮಿಣಿ ಸೈವರ ಕಥೆ ಕೇಳಿ ಗೊತ್ತುಂಟಲ್ಲ? ರುಕ್ಮಿಣಿ ಸೈವರ ಗೊತ್ತುಂಟು. ನಿಮ್ಗೆ ಗೊತ್ತುಂಟಲ್ಲ? ನಿಂಗೆ ಎಷ್ಟು ನೆನ್ಪುಂಟು? ನನಗೆ ಏನು ನೆನ್ಪಿತ್ತು ನಾಡತ್ತೆ. ರುಕ್ಮಿಣಿ ಸೈವರದಲ್ಲಿ ರುಕ್ಮಿಣಿ ಕೃಷ್ಣನನ್ನು ಪ್ರೀತಿ ಮಾಡಲಿಲ್ಲವೇ? ಯಾರು ಕೃಷ್ಣನನ್ನ? ಕೃಷ್ಣನನ್ನೇ ಪ್ರೀತಿ ಮಾಡಿ. ಆಗ ಅವಳ ಅಣ್ಣ ಯಾರು? ಅವಳ ಅಣ್ಣ ರುಕ್ಮ ಪ್ರೀತಿಸಿದ್ದಲ್ಲ ಮರ. ರುಕ್ಮಿಣಿ ಕೃಷ್ಣನ ಪ್ರೀತಿಸಿದ್ದ. ಅವಳ ಅಣ್ಣ ರುಕ್ಮ ಇದ್ನಲ್ಲ, ಕೃಷ್ಣನಿಗೆ ಕೊಡಬಾರ್ದಂತ ಆಕ್ಷೇಪ ಮಾಡಿದ. ಆಮೇಲೆ ಯಾರಿಗೆ ಕೊಡ್ಬೇಕಂತ? ಯಾರಿಗೆ? ಅವ ಇದ್ನಲ್ಲ, ಮುಗಿನಾಡ್ಸೋನ್ ಇದ್ನಲ್ಲ, ಶಿಶುಪಾಲ. ಅವನಿಗೆ ಕೊಡ್ಬೇಕಂತ ತೀರ್ಮಾನ ಮಾಡಿದ. ಆಮೇಲೆ ರುಕ್ಮಿಣಿ ಬಿಡ್ಲೇ ಇಲ್ಲ, ಕೃಷ್ಣನನ್ನೇ ಮದುವೆ ಆದ್ಲು. ಇದು ನಿಜವಾದಂತ ಪ್ರೀತಿ, ಅದು ನಿಜವಾದ ಪ್ರೇಮ. ನಾನು ಲಾವಣ್ಯಳನ್ನು ಹಾಗೆ ಪರೀಕ್ಷೆ ಮಾಡ್ಲಿಕ್ಕೆ ಮನ ಮಾಡಿದೆ. ಹೇಗೆ ಗೊತ್ತಾ? ದೇವರ ಕೋಣೆಯಿದ್ದ ದೀಪವನ್ನು ತಂದು ಇದನ್ನು ಮುಟ್ಟಿ ಆಣೆ ಮಾಡು ಅಂತ ಹೇಳಿಬಿಟ್ಟೆ ಮಾರಾಯ. ಹೌದಾ? ಆಣೆ ಮಾಡಿ ಬಿಟ್ಲು. ನಿಂಗೆ ಬೇರೆ ಕೆಲಸ ಇಲ್ಲ. ಯಾಕೆ? ಈ ಹೆಣ್ಣು ಮಕ್ಕಳೆಲ್ಲ ಬೆಂಕಿ ನೀರಿಗೆಲ್ಲ ಹೆದರ್ತಾರೆ. ಈಗಿರ್ತಿತ್ತೆ ಇದೆಲ್ಲ ನಂಬೇಡ, ಇದೆಲ್ಲ ಮೋಸ ಮಾಡುದು. ಹೌದಾ? ಹಾಗಾದ್ರೆ ನಾಟಕ ಮಾಡಿದ್ದು. ನಾಟಕವಾ? ನಾಟಕ ಹೇಗೆ ಮಾಡ್ತಾರೆ ಅವರು? ಬೆಂಕಿಯಿಂದ ಸುಟ್ಟೋಗುದಿಲ್ಲ ಕೈ? ಸುಟ್ಟೋಗುದಿಲ್ಲ, ಕೈಗೆ ಏನೋ ಅಂಟಿಸ್ಕೊಂಡು ಬಂದಿರ. ಬೆಂಕಿ ತಾಯಿದ್ರು ಏನಾಗಬಾರ್ದು ಅಂತ. ಅದೆಲ್ಲ ಭಯಂಕರ. ಅದು ಸುಳ್ಳು, ಇದು ಸುಳ್ಳು. ಹಾಗಾದ್ರೆ ಏನ್ ಮಾಡುದು? ನಂಬಿಸಬೇಕು ಅಂತ ಆದ್ರೆ ಏನ್ ಮಾಡ್ಬೇಕಾಯ್ತು ಹೇಳು? ಒಂದು ಕೆಲಸ ಇತ್ತು. ಯಾವ್ದು? ಕುಡಿತೀಯಾ ನೀರು? ಇಷ್ಟೊತ್ತು ಕೆಳಗೆ ಅಂತ ನೀರು ಕುಡುದು. ಹಾಲು ಕುಡು ಮಗುವ ನೀನೆ. ಮತ್ತೆ ಎಂತ ಮಾರಾಯ? ಇದೆ ಪುಟ್ರಂಗಿ ಅಂದ್ರೆ ಪುಟ್ಟದಿಂದ ಅದು ಹಾಕಿದ್ರೆ ರಂಗಿ ಇರ್ತದೆ. ಇಲ್ಲ ಪುಟ್ಟರಂಗಿ ಅಂತ. ಅದು ಯಾವ ಭಾಷೆ? ನನಗೆ ಅರ್ಥ ಇಲ್ಲ. ಹಳ್ಳಿ ಶಬ್ದದಲ್ಲಿ. ಪೇಟೆಯಲ್ಲಿ ಹೆಂಡ ಅಂತ. ಅಯ್ಯೋ ದೇವ್ರೆ, ನನಗೆ ಹೆಂಡ ಕುಡಿಸುದ ನೀನು? ಹೆಂಡ ಕುಡಿಸಿ ಅಂತ ಆಯ್ತು. ಹೆಂಡ ಕುಡಿಸಿ ಸಾಯಿಸ್ತೀಯಾ? ಹೆಂಡ ಕುಡಿಸಿ ನೀ ಸಾಯೋದು ಬೇಡ, ಹೆಚ್ಚಾದ್ರೂ ಅದೇ ಸಾಯಿಸ್ತದೆ ನಮ್ಮನ್ನು. ಕುಡಿಬೇಕು. ಯಾಕೆ? ಕುಡಿದ್ರೆ ಅವಳು ನಿಜವಾದ ಪ್ರೀತಿ ಗೊತ್ತಾಗ್ಬೇಕಾದ್ರೆ ಕುಡಿಬೇಕು. ಮದುವೆ ಆಗುವಂತ ಗಂಡು ಕುಡುಕನೇ ಆದ್ರೂ ಸಹ ಪ್ರೀತಿ ಅಮರವಾದದ್ದು ಹೌದು ಅಂತ ಆದ್ರೆ ಒಪ್ತಾಳೆ. ಈಗ ತರಲಿಕ್ಕೆಲ್ಲ ವ್ಯವಸ್ಥೆ ಇತ್ತು, ವ್ಯವಸ್ಥೆ ಮಾಡ್ಕೊಂಡೆ. ಬೂತ್ಗಳಿಗೆಲ್ಲ ಹೈಕಮ್ಮ ಮಾರ ಆವಾಗಿಂದು ಕಾಯ್ತಿದ್ವಿ. ಬೂತ್ಗಳೇ ಬಾಯಿಗೆ ಮಗು ಎಲ್ಲ ಮಾರ. ಹೆಂಡ ವಾಸನೆ ಮಾರಾಯ. ಮತ್ತೆ ಹೆಂಡ ವಾಸನೆ ಬರ್ದ ಪರಿಮಳ ಕುಡಿಬೇಕದು. ಕುಡಿದು ಕೆಲಸ ಅಂತ ಇಲ್ಲ, ಮೂಗು ಮುಚ್ಕೊಳ್ಳೋದು ಕುಡಿಯುದೆ. ಮೂಗು ಮುಚ್ಕೊಂಡು ಕುಡಿಬಹುದಿತ್ತು. ನಿಂದ ಕೊಳಕು ಕೈ ಹಾಕಿ ಐತಲ್ಲ ಅದಕ್ಕೆ. ಎಂತ ಇದೆ ಅಮೃತವಾದ ಕೈ, ಹಸ್ತ ಅಮೃತ ಹಸ್ತ. ನಿಧಾನ ಕುಡಿ. ಏನು ಅದು ಒಂದ್ ಜಾತಿ ಸಾಂಕ್ರಾಮಿಕ ರೋಗ ಇದ್ದಾಗ ನಿನಗೂ ಬಂತ ಕಡೆಗೆ. ಅಯ್ಯೋ ಗಂಟ್ಲು ಉರಿತದೆ ಮಾರಾಯ. ನಾಲ್ಗೆ ಉರಿತದೆ. ನಂದ್ಲಿಕ್ಕೆ ನಂದ್ಕೊಳ್ಳಿಕ್ಕಿತ್ತು ನೋಡ್ತೆ. ಎಂತ ನಂದ್ಕೊಂಡ್ಕಂತ ಇತ್ತ ಎಂತ ನೋಡಿಲ್ಲ. ಚುಪ್ಪಿನಕಾಯಿ ಕೊಡಿತಾವ ಎಲ್ಲ ಇಟ್ಕೊಂಡು ಎಂತ ಸಿಕ್ಕುದಿಲ್ಲ. ಇಷ್ಟೊಂದು ಸಿಕ್ಕುದಿಲ್ಲ ಅಂದ್ರೆ ಎಂತ ಕಟ್ಟಿ ಜೀವ ಬೇಗ ಕೊಡು ಮಾರಾಯ. ಇಲ್ಲಿ ಬೈತೀಗ ಎಂತ ಎಷ್ಟು ಗಂಟ್ಲು ಉರಿತದ. ತಂಗಿಲ್ಲ ಎಂತ ಉಪ್ಪೆ ಅದು ಉಪ್ಪಿದ್ದದ್ದು ಹೌದಾ? ಒಗರು ಉಂಟಾ? ಒಂಥರ ಒಗರು ಬರ್ತಪ್ಪ. ಎಂತ ಕತ್ತಿ ಬರ್ರ ಇದೆ? ಅವ್ರು ಇಟ್ಕೊಂಡು ಜಾಗ ಯಾವ್ದು ಕೇಳು? ಅದು ಬೇಡ ನನಗೆ. ತಿನ್ಲಿಕ್ಕೆ ಏನಾದ್ರು ಕೊಡು. ಹೊಡಿ ಅವಲಕ್ಕಿ ತಿಂಗ ನಮ್ಮ ಅಡಿಗಳು ಕಲ್ಸೋದು ಅವಲಕ್ಕಿ ತಿದ್ನೆ ತಿಂಬ.
ಇದೆಲ್ಲ ಅದಕ್ಕೆಲ್ಲ ಆಗ್ತಿಲ್ಲ. ನಾನೇ ಬೇಗ ಬೇಗ ಅಯ್ಯ ಬೇಗ ಬೇಗ ಕೊಟ್ಟೆ. ಯಾರು ಮಾಡ ಕಾರು ಪುಡಿ ಅಂತ ಹಾಕತ್ತೆ ಅಂತ ಮಾಡ. ಇದೊಂಚೂರು ಕುಡಿ. ನಾನೇ ಕುಡಿತೇನೆ. ಹೀರಿದನು ಸುರೆಯ ತಾನು ಮತ್ತೇರಿ ತೂರಾಡು ತಲೆಯುತ್ತವನು ಮತ್ತೇರಿ ತೂರಾಡು ತಲೆಯುತ್ತವನು. ನಾನೇ ನಾನೇ ನೀ ಎಂತ ಕುಡ್ದಿ ಈಗ? ನಾನು ಹೆಂಡ ಕೊಟ್ಟೆ. ನೀ ಕುಡ್ದಿಯಾ? ನಾ ಕುಡಿದ್ರೆ ಮತ್ತೆ ನಾ ಹೇಳೋದಿಲ್ಲ. ಮನೆಗೆ ಹೋಗ್ಬೇಕು ನಂಗೆ. ನಾವು ಮನೆಗೆ ಹೋಗುದು. ಮತ್ತೇರಿ ತೂರಾಡು ತಲೆಯುತ್ತವನು.